ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾವಿವತ್ತು ಊರಿಂದ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗಬೇಕಾದ್ರೆ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಅವರೂರು ಅಷ್ಟೇ ನಮ್ಮೂರಿಂದ ಸ್ವಲ್ಪ ದೂರನೇ ಇರೋದು. ಸೊ ಹಾಗಾಗಿ ಹೇಗಿದ್ರೂ ಹೋಗ್ತಾ ಇದ್ದೀವಲ್ವ, ಹಂಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ. ಸೊ ಗಾಯ್ಸ್, ಈಗ ಬಂದ್ವಿ. ಇದು ಪುರ ಅಂತ. ಇಲ್ಲಿಂದ ಒಳಗಡೆ ಹೋದರೆ ಹೊಸಳ್ಳಿ ಅಂತ ಸಿಗುತ್ತೆ. ಈ ಎರಡು ಊರು ಮಧ್ಯದಲ್ಲಿ ನಮ್ಮ ದೊಡ್ಡಮ್ಮ ಮನೆ ಇರೋದು, ಅಂದರೆ ತೋಟದ ಮನೆ ಅವ್ರದ್ದು. ಸೊ ನೋಡಿ, ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ಮನೆ. ಸೊ ಇದು ಫುಲ್ಲು ತೋಟ, ಮಧ್ಯದಲ್ಲಿ ಅವ್ರ ಮನೆ ಇರೋದು. ನಮ್ಮ ದೊಡ್ಡಮ್ಮ ಮನೆಯಲ್ಲೇ ಟಿಫನ್ನು, ಕಾಫಿ, ಟೀ ಎಲ್ಲ ಮುಗಿಸಿ ಅಲ್ಲಿಂದ ಹೊರಟ್ವಿ. ಜಾಸ್ತಿ ಹೊತ್ತೇನಿರಲಿಲ್ಲ, 1 ಗಂಟೆ ಇದ್ವಿ ಅನಿಸುತ್ತೆ. ಹಾಗೆ ಹೋಗ್ಬೇಕಾದ್ರೆ ಹಳೇಬೀಡು, ಬೇಲೂರಿಗೆ ಹೋಗೋಣ ಅಂದ್ಕೊಂಡ್ವಿ. ಇದು ಬಾಣವಾರ, ಇಲ್ಲಿಂದ ಸುಮಾರು 30 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಹಳೇಬೀಡು. ಸೊ ಹಳೇಬೀಡಿಂದ ನಾವು ಮತ್ತೆ ಬೇಲೂರಿಗೂ ಹೋದ್ವಿ. ಸೊ ನೋಡಿ, ಈಗ ಬಂದ್ವಿ ಹಳೇಬೀಡಿಗೆ. ಇದಂತೂ ತುಂಬಾ ಚೆನ್ನಾಗಿತ್ತು. ನಾನು ನೋಡಿರಲಿಲ್ಲ, ನಾನು ಬೇಲೂರು ನೋಡಿದ್ದೆ, ಹಳೇಬೀಡು ನೋಡಿರಲಿಲ್ಲ. ನೀವೇನಾದರೂ ಬ್ಯಾಂಗ್ಳೂರಿಂದ ಬರೋದಾದರೆ ನೀವು ಆರಾಮಾಗಿ ಹಳೇಬೀಡು, ಬೇಲೂರು ಇದನ್ನೆಲ್ಲ ಒನ್ ಡೇಯಲ್ಲೇ ನೀವು ಕವರ್ ಮಾಡ್ಬೋದು. ಸೊ ಒನ್ ಡೇ ಟ್ರಿಪ್ ಥರನೂ ಅನಿಸುತ್ತೆ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಬಂದು ನೋಡಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊತೀನಿ. ಹಾಗೆ ಟೆಂಪಲ್ ಹಿಂದೆ ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಅಂದರೆ ಅಲ್ಲಿ ಒಡೆದೋಗಿರೋ ಸ್ಕಲ್ಪ್ಚರ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಪೀಸಸ್ ಏನೇನು ಮಿಕ್ಕಿರುತ್ತೋ ಅದನ್ನೆಲ್ಲ ಅಲ್ಲಿ ಹಾಕ್ಬಿಟ್ಟು ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿದೆ, ನಾನು ನಿಮಗೆ ತೋರಿಸ್ತೀನಿ. ನೀವು ಮಳೆಗಾಲದಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಂದರೆ ಫುಲ್ ಗ್ರೀನರಿ ಎಲ್ಲ ಸಖತ್ತಾಗಿರುತ್ತೆ. ಹಾಗೆ ಅದು ಟೆಂಪಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಿಮಗೆ ಅಲ್ಲೇ ಗೈಡ್ಗಳು ಕೂಡ ಇರ್ತಾರೆ. ಸೊ ಅವ್ರ ಹೆಲ್ಪ್ ಕೂಡ ತಗೋಬೋದು. ಹಾಗೆ ಒಳಗಡೆ ನಿಮಗೆ ಶಿವ ದೇವ್ರನ್ನ ನೋಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನಿಮಗೆ ಅಲ್ಲಿ ಕೆತ್ತನೆ ಮಾಡಿರೋ ಅಂಥ ಶಿಲ್ಪಕಲೆ ಏನಿದೆ ಒಂದೊಂದು ಕೂಡ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲೇ ಅವ್ರು ಎಷ್ಟು ನೀಟಾಗಿ ಮಾಡಿದ್ದಾರೆ. ನೀವು ದೇವಸ್ಥಾನದಿಂದ ಆಚೆ ಬಂದರೆ ಹಾಗೆ ನಿಮಗೆ ನಂದಿ ಕೂಡ ಸಿಗುತ್ತೆ. ನೀವಲ್ಲಿ ಕೂಡ ಫೋಟೋಸು, ವೀಡಿಯೋಸು ಎಲ್ಲನೂ ತೆಗಿಬೋದು. ಆ ಥರ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಹಾಗೆ ಇಲ್ಲಿ ಸ್ಕಲ್ಪ್ಚರ್ ಎಲ್ಲ ಏನಿದೆ ಕೆಲವೊಂದು ಒಡೆದೋಗ್ಬಿಟ್ಟಿತ್ತು. ಬಟ್ ಆದರೂ ಕೂಡ ಅಂದರೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಕಾಣಿಸುತ್ತೆ. ಮಕ್ಳಿಗಂತೂ ಇದನ್ನೆಲ್ಲ ನಾವು ತೋರಿಸಲೇಬೇಕಾಗಿರೋ ಅಂಥ ಪ್ಲೇಸಸ್ ಆಗಿದೆ. ಸೊ ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ಬಂದು ದಯವಿಟ್ಟು ಒಂದು ಸರಿನಾದರೂ ನೋಡಿ. ಆಗಲೇ ನಾನು ನಿಮಗೆ ಮ್ಯೂಸಿಯಂ ಅಂತ ಹೇಳಿದೆ ಅಲ್ವಾ, ಸೊ ಇದೆ ಅದು. ಸೊ ನೋಡಿ, ಇದು ಮ್ಯೂಸಿಯಮ್ಮು. ಅಂದರೆ ಏನೇನು ಮಿಕ್ಕಿರೋ ಪೀಸಸ್ ಇರುತ್ತೋ ಅದನ್ನೆಲ್ಲ ಇಟ್ಟು ಮ್ಯೂಸಿಯಂ ಥರ ಮಾಡಿದ್ದಾರೆ. ಹಾಗೆ ಅಲ್ಲಿಂದ ಬೇಲೂರಿಗೂ ಬಂದ್ವಿ ನಾವು. ಸೊ ನೀವು ಹಳೇಬೀಡಿಂದ ಬೇಲೂರಿಗೆ ಬರೋಕ್ಕೆ ಒಂದು 30 ನಿಮಿಷ ಸಾಕು. ಸೊ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೋಡಲೇಬೇಕಾಗಿರುವಂಥ ಪ್ಲೇಸ್ ಕೂಡ. ನಾವು ಹೋದಾಗ ತುಂಬಾ ಬಿಸಿಲಿತ್ತು. ಹಾಗೆ ಯಾವುದೋ ಒಂದು ಕಾಲೇಜ್ ಕಡೆಯಿಂದ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಬಂದಿದ್ರು. ಜಾಗ ಅಂತೂ ಸೂಪರಾಗಿದೆ. ನೀವೇನಿಲ್ಲ ಅಂದರೂ ಆರಾಮಾಗಿ 1 ರಿಂದ 2 ಗಂಟೆವರೆಗೂ ನೀವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಆದರೆ ಒಂದೊಂದು ಸ್ಕಲ್ಪ್ಚರ್ ಒಡೆದೋಗಿದೆ. ಒಂದೊಂದಕ್ಕೂ ಒಂದೊಂದು ಮೀನಿಂಗ್ ಇರುತ್ತೆ. ಅದನ್ನ ನೀವು ಗೈಡ್ ಹತ್ರ ಕೇಳಿದ್ರೆ ಅವ್ರು ನೀಟಾಗಿ ಎಲ್ಲನೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಅಲ್ಲಿಂದ ನೆಕ್ಸ್ಟು ಶ್ರಾವಣ ಬೆಳಗೊಳಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಅದನ್ನು ನಾವು ಯಾರೂ ನೋಡಿರಲಿಲ್ಲ. ಹಾಗೆ ನಿಮಗೆ ಏನಾದರೂ ಶಾಪಿಂಗ್ ಮಾಡಬೇಕಂತಂದರೆ ಅಲ್ಲಿ ತುಂಬ ಅಂಗಡಿಗಳಿದ್ದಾವೆ. ಕಲ್ಲಿಂದನೇ ಕೆತ್ತಿರೋ ಅಂಥ ದೇವ್ರುಗಳ ವಿಗ್ರಹ ಕೂಡ ಸಿಗುತ್ತೆ. ನೀವು ಅದನ್ನೆಲ್ಲ ಶಾಪ್ ಮಾಡ್ಬೋದು. ಹಾಗೆ ನಿಮಗೆ ದೇವಸ್ಥಾನ ಒಳಗಡೆನೆ ಅಂದರೆ ಸೈಡಲ್ಲಿ ಒಂದು ದೊಡ್ಡದು ಬಾವಿ ಇದೆ. ಅದರೊಳಗಡೆ ಬರೀ ಆಮೆಗಳೇ ಇದ್ದಾವೆ. ಅದಂತೂ ಸೂಪರಾಗಿತ್ತು ನೋಡೋಕ್ಕೆ. ಒಂದೊಂದು ಮುದ್ದಾಗಿದ್ವು. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸರಿನಾದರೂ ಬಂದು ನೋಡಿ. ನೆಕ್ಸ್ಟ್ ನಾನು ಶ್ರವಣ ಬೆಳಗೊಳಕ್ಕೆ ಹೋಗ್ತಾ ಇದ್ದೀನಿ. ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.